ಇವತ್ತು ಇದಲ್ಲದೆ ಬಹಳ ಜನ ನಮ್ಮ ಪಕ್ಷಕ್ಕೆ ಸೇರ್ಲಿಕ್ಕೆ ಬಂದಿದ್ದಾರೆ. ಈಗ ತುಮಕೂರಿನ ನಮ್ಮ ಅನೇಕ ನಾಯಕರುಗಳು ಇಲ್ಲಿ ಬಂದಿದ್ದಾರೆ. ಪರಮೇಶ್ ಅವರು, ರಾಜಣ್ಣ ಅವರೆಲ್ಲ. ನಮ್ಮ ಚುನಾವಣೆಯಲ್ಲಿ ಗೋವಿಂದರಾಜ್ ಅಂತೇಳಿ ಜೆಡಿಎಸ್ನ ಬಹಳ ಕಡಿಮೆ ಅಂತರದಿಂದ ಅವರು ಗೆದ್ದಿದ್ರು. ಅವರು ಕೂಡ ನಮ್ಮ ಪಕ್ಷಕ್ಕೆ ಇವತ್ತು ಸೇರ್ಪಡೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಅವರು ಇಡೀ ತುಮಕೂರು ಜಿಲ್ಲೆಗೆ ಒಂದು ದೊಡ್ಡ ಶಕ್ತಿ. ಮನೆ ಗೋವಿಂದರಾಜ್ ಅವರೇ ಅವ್ರನ್ನ ಕೂಡ ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷರು ಅವ್ರನ್ನ ಸ್ವಾಗತವನ್ನ ಮಾಡಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಕೂತ್ಕೊಳ್ಳಿ ಅವರೊಬ್ರು ಮಾಡಲಿ, ದಯವಿಟ್ಟೆಲ್ಲ ಕೂತ್ಕೊಳ್ಳಿ. ಇರಪ್ಪ ಸ್ವಲ್ಪ ಎಲ್ಲ ಬರಕ್ ಹೋಗ್ಬೇಡಿ ಇಲ್ಲಿ. ಮಾಲಿಂಗಪ್ಪ, ಪ್ರೇಮ ಮಾಲಿಂಗಪ್ಪ, ಕೊರಟಗೆರೆ ಜೆಡಿಎಸ್ ಇಂದ ತುಮಕೂರಿಂದ ಬಂದಿದ್ದಾರೆ. ಅವರು ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಆಯ್ತು, ಥ್ಯಾಂಕ್ ಯು. ಈಗ ನೆಕ್ಸ್ಟ್ ನಮ್ಮ ಸಿಎಂ ಫಯಾಜ್, ನಮ್ಮ ಸಿಎಂ ಇಬ್ರಾಹಿಂ ಅವರ ಸುಪುತ್ರ, ಅವರು ಕೂಡ ಇವತ್ತು ನಮ್ಮ ಪಕ್ಷಕ್ಕೆ ಇವತ್ತು ಸೇರ್ಪಡೆ ಆಗ್ತಾ ಇದ್ದಾರೆ. ನಾನು ಸ್ವಲ್ಪ ಲೇಟ್ ಮಾಡೋಣ ಅಂತಿದ್ದೆ, ಅವರು ಈಗ ನಮಾಜ್ಗೆ ಹೋಗಬೇಕಾಗಿದೆ. ಬೋರೇಗೌಡರು ಇದ್ದಾರೆ, ತುಮಕೂರಿನ ತಾಲೂಕ್ ಪಂಚಾಯತಿ ಮೆಂಬರ್ ಆಗಿದ್ದವರು, ಅವರು ಕೂಡ ಇದ್ದಾರೆ. ವಾಣಿ ಶಿವರಾಮ್ ಅವರು ಇನ್ನೊಂದಿನ ಮಾಡ್ಕೊಳ್ತೀನಿ ಅಂತ ಬಂದು ನಂಗೆ ಟೈಮ್ ತೆಗೆದುಕೊಂಡಿದ್ದಾರೆ. ಇದಾದ ಮೇಲೆ ಆರ್ ಶಂಕರ್ ಅವರ ತಂಡ, ಅವರು ಕೂಡ ಒಂದು ದೊಡ್ಡ ತಂಡ ಇದೆ. ಆರ್ ಶಂಕರ್ ಅವರ ಕಡೆಯಿಂದ ಕುಂದಾಪುರದ ರತ್ನಾಕರ್ ಅವರು, ರಾಜು ಅಡವೆಪ್ಪರವರು ಮಾಜಿ ನಗರ ಪ್ರಾಧಿಕಾರದ ಅಧ್ಯಕ್ಷರು, ಮಂಜಣ್ಣ ಹಳ್ಳದಾರ, ಷಣ್ಮುಖಪ್ಪ ಕಂಬಳಿ, ಶಿವಣ್ಣ ಮಣೆಗಾರ, ದಿಳ್ಳೆಪ್ಪ ಹೀರದಹಳ್ಳಿ, ಮಂಜು ಹಾರೋಗಪ್ಪ, ನಾಗರಾಜ್ ಪೊಲೀಸ್ ಗೌಡ್ರು, ಹುಲಿಯಪ್ಪ ಪೂಜಾರ, ನೀಲಪ್ಪ ಕೂನಬೇವು, ನೂರುಲ್ಲಾ ಕಾಜಿ ನಗರಸಭಾ ಸದಸ್ಯರು, ಹಬೀಬುಲ್ಲಾ ಕಂಬಳಿ ನಗರಸಭಾ ಸದಸ್ಯರು, ಭೀಮಣ್ಣ ಅರಳಿಕಟ್ಟಿ, ಕಿರಣ ಉಕ್ಕುಂಡ, ರೇವಣಪ್ಪ ಅಡ್ಡಿ. ಹೋಗ್ರಿ, ಹೋಗ್ಬೇಕು, ನಿಲ್ತೀರ ಹಾಗೆ. ದಯಮಾಡಿ ಯಾರು ವೇದಿಕೆ ಬರಬಾರ್ದು. ಇಳೀರಪ್ಪ ಕೆಳಗಡೆ ಇರಿ. ಇನ್ನು ಕಾರ್ಯಕ್ರಮ ಮುಕ್ತಾಯ ಇಳೀರಿ ಕೆಳಗಡೆಗೆ. ಮಾಜಿ ಸಚಿವರಾದಂತಹ ಸನ್ಮಾನ್ಯ ಆರ್ ಶಂಕರ್ ಅವರು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯನ್ನು ಆಗ್ತಾ ಇದ್ದಾರೆ. ನಿಂತ್ಕೊಳ್ಳಪ್ಪ ಅಲ್ಲಿ. ಸನ್ಮಾನ್ಯ ಗೋವಿಂದರಾಜ್ ಅವರು ಕೂಡ ಇವತ್ತು ಜೆಡಿಎಸ್ ಅನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ದಯಮಾಡಿ ಎಲ್ಲ ಕುಳಿತುಕೊಳ್ಬೇಕು. ಮುಖ್ಯಮಂತ್ರಿಗಳ ಭಾಷಣ ಇದೆ ಈಗ. ದಯಮಾಡಿ ವೇದಿಕೆಯಿಂದ ಎಲ್ಲ ಕೆಳಗಿಳಿಬೇಕು. ದಯಮಾಡಿ ಎಲ್ಲ ಸ್ವಲ್ಪ ಕೆಳಗೆ ಬನ್ನಿ.
ಶ್ರೀಮತಿ ಎಸ್ ಶಾಂತಾರವರು ಚಲನಚಿತ್ರ ಮತ್ತು ರಂಗಭೂಮಿಯ ಕಲಾವಿದೆ. ಅವರು ಕೂಡ ಜೆಡಿಎಸ್ ಅನ್ನು ತೊರೆದು ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಆಗ್ತಾರೆ. ದಯಮಾಡಿ ಸೇರ್ಪಡೆ ಆಯ್ತು. ಇನ್ನು ಉಳಿದೋರ್ತಕ್ಕಂಥವ್ರು ಆಮೇಲೆ ಅಧ್ಯಕ್ಷ ಸೇರ್ಪಡೆ ಮಾಡ್ಕೊಳ್ತಾರೆ. ಈಗ ಮಾನ್ಯ ಮುಖ್ಯಮಂತ್ರಿಗಳ ಭಾಷಣ ದಯಮಾಡಿ ಎಲ್ಲ ಕೇಳ ಬರಬೇಕು. ಕೃಷ್ಣೇಗೌಡರು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಯಾರ ಹೆಸರು ಹೇಳೋದಿಲ್ಲ. ದಯಮಾಡಿ ಸೇರ್ಪಡೆ ಕಾರ್ಯಕ್ರಮ ಆಯಿತು. ದಯಮಾಡಿ ವೇದಿಕೆಯಲ್ಲಿ ಯಾರು ನಿಲ್ತಿದ್ರೆ ಕೆಳಗಡೆ ಬರಬೇಕು ಅಂತೇಳಿ ಪ್ರಾರ್ಥನೆ. ದಯಮಾಡಿ ಸ್ವಲ್ಪ ಎಲ್ಲ ಕೆಳಗಡೆ ಬನ್ರಿ. ಈ ಸಭೆ ಮುಕ್ತಾಯ ಆದ್ಮೇಲೆ ಮಹಿಳಾ ಕಾಂಗ್ರೆಸ್ಸಿನ ಕಾರ್ಯಕ್ರಮ ಇರುತ್ತೆ. ದಯಮಾಡಿ ಎಲ್ಲ ಕೂತ್ಕೊಳ್ಬೇಕು. ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳ ಭಾಷಣ ಇದೆ. ದಯಮಾಡಿ ಅಲ್ಲಿ ಹೆಣ್ಮಕ್ಳ ಹೇಳ್ತಾರೆ ಕೂತ್ಕೊಳ್ಬೇಕಮ್ಮ, ಕೂತ್ಕೊಳ್ಬೇಕು ಎಲ್ರೂ ಅಲ್ಲಿ. ಹುಬ್ಳಿ ಧಾರವಾಡದ ಕಾರ್ಪೊರೇಟರ್ಗಳಾದಂಥ ಸನ್ಮಾನ್ಯ ಚೇತನ್ ಹಿರೇಕೆರೂರವರು, ಬಸವರಾಜ್ ಮನಕಾದಿರವರು, ಬಸವರಾಜ್ ಹಡಪದ್ರವರು, ಪಾಲಾಕ್ಷಪ್ಪ ಹಾವಣಗಿ ಶಿಗಾಂವ್ ಅವರು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ದಯಮಾಡಿ ನೋಡ್ರಪ್ಪ ಎಲ್ಲ ಕೆಳಗಡೆ ಬನ್ರಿ. ಎಲ್ಲರೂ ಕೆಳಗಡೆ ಕಳಿಸ್ಕೊಡ್ರಿ ಅವರಿಗೆ. ಇಳಿರಪ್ಪ, ದಯಮಾಡಿ ಕೆಳಗಡೆ ಬನ್ನಿ. ಇಳಿರಪ್ಪ ಕೆಳಗಡೆಗೆ ಬನ್ರಿ. ಎಲ್ಲ ಶಂಕರ ಸ್ವಲ್ಪ ಈ ಕಡೆ ಬಂದ್ಬಿಡಿ. ನೀವೆಲ್ಲ ನಿಮ್ಮ ಹುಡುಗರು ಸ್ವಲ್ಪ ಹೇಳಿ, ಈ ಕಡೆ ಬರಕ್ಕೆ ಹೇಳಿ. ಇಳಿರಿ ಕೆಳಗಡೆಗೆ. ನಾಳೆ ಕೆಲಸ ಹೇಳಿದ್ದೀನಪ್ಪ. ಚೇತನ್ ಹಿರೇಕೆರೂರ್, ಬಸವರಾಜ್ ಮನಕಾರಿ, ಬಸವರಾಜ್ ಹಡಪದ್, ಪಾಲಾಕ್ಷಪ್ಪ ಹಾವಣಗಿ. ನಾನು ಅಧ್ಯಕ್ಷ ಕೇಳ್ತಾ ಹೇಳ್ತೀನಿ, ಸುಮ್ಮನೆ ಹಂಗಾರ ಮಾಡೋಕ್ಕಾಗಲ್ಲ ನಾವು. ಬನ್ರಿ ಈ ಕಡೆಗೆ ಎಲ್ಲರೂ. ಆಯ್ತಾ? ಮುಗಿತಾ? ಕಷ್ಟ ಇಲ್ಲ. ಮುಂಚೆ ಮಾಡಬೇಕಾಯ್ತು.
ಕೂತ್ಕೊಳ್ಳಿ ಇವ್ರೆ ಏನ ಬೆಂಗಳೂರು ರಾಜಾಜಿನಗರದ ಬಿಜೆಪಿಯ ಒಬಿಸಿ ಮೋರ್ಚಾ ಅಧ್ಯಕ್ಷರಾದಂತಹ ಆರ್ ಲಕ್ಷ್ಮೀನಾರಾಯಣರವರು ಮತ್ತು ಅವರ ತಂಡ ಸುಮಾರು 400 ಜನ ಇವತ್ತು ಬಿಜೆಪಿಯನ್ನು ತೊರೆದು ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಆಗ್ತಾ ಇದ್ದಾರೆ. ದೇವೇಗೌಡರು ಬೋಸುಡಿಕೆ ಅಂತ ಬೈದಿದ್ರು ನೀನು ಒಬ್ಬನೇ ಹೋಗಿದ್ದೆ. ಓ ಅವಾಗಲೇ ಮಾತಾಡೋದು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.